ಇವತ್ತು ನನಗೆ ಭಾಗವತಂ ನನಗೆ ಕೊಟ್ಟಿರುವಂತ ಭಾಗವತಂ ಸೇವೆ ಮಾಡೋದಕ್ಕೆ ನಾನು ಸಿದ್ಧಳಾಗಿದ್ದೀನಿ. ಹಮ್ ಆದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಪದಗಳನ್ನು ಉಪಯೋಗಿಸ್ತಾ ಏನು ನಾನು ಆ ನನ್ನ ಪರಂಪರೆಯಿಂದ ಕೇಳಿದ್ದೀನಿ, ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನ ಸರಿಯಾದ ರೀತಿಯಲ್ಲಿ ನಿಮ್ಮ ಹೃದಯಗಳವರೆಗೆ ತಲುಪಿಸೋ ತರ ಭಗವಂತ ನನಗೆ ಬುದ್ಧಿ ಜ್ಞಾನ ಶಕ್ತಿಯನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಪ್ರಾರ್ಥಿಸ್ಕೊಳ್ಳಿ. ಹರೇ ಕೃಷ್ಣ. ಸೊ ಈ ಸೇವೆಯನ್ನು ಕೊಟ್ಟಂತ ಎಲ್ಲ ಲೀಡರ್ಸ್ಗೂ ಕೂಡ ನನ್ನ ಧನ್ಯವಾದಗಳು. ಸೊ ನಾನ್ ಕೊಟ್ಟಿರೋಂತ ಭಾಗವತ ಸೇವೆ ಇವತ್ತು ಸ್ಕಂದ 1ರಿಂದ ಅಧ್ಯಾಯ 18 ಶ್ಲೋಕ 20. ಹರೇ ಕೃಷ್ಣ ಮಾತಾಜಿ. ನೋಡೋಣ ಈ ಶ್ಲೋಕ ಮಾತಾಜಿ. ಚರ್ಚೆ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. Yes, For 2 minutes you do kirtan. In the meanwhile I will arrange the recording. 2 minutes you do the kirtan, Mataji. I will arrange the recording. Okay. Prabhuji, it is getting recorded, Prabhuji. Oh, I'm sorry. Carry on. Hare Krishna. No problem. Thank you, Prabhuji. ಸೊ ಒಂದು ಪ್ರಾರ್ಥನೆ ಮೂಲಕ ನಮ್ಮ ಭಾಗವತಂ ಶ್ರವಣವನ್ನ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಸೊ ನಮ್ಮ ಭಾಗವತಂ ಶ್ಲೋಕ ಸ್ಕಂದ 1 ಅಧ್ಯಾಯ 18 ಶ್ಲೋಕ 20. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯಾನತಿಶಾಯನಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಗ್ರಿ ರೇಣುಂ ಜುಷತೇನ ಬೀಪ್ಸೋ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯಾನತಿಶಾಯನಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಗ್ರಿ ರೇಣುಂ ಜುಷತೇನ ಬೀಪ್ಸೋ. ಪದದಿಂದ ಪದದ ಅರ್ಥ ನೋಡೋಣ. ಏತಾವತ ಈವರೆಗೆ, ಅಲಂ ಅನವಶ್ಯಕ, ನನು ಅಲ್ಲವೇ, ಸೂಚಿತೇನ ವಿವರಣೆಯಿಂದ, ಗುಣೈಹಿ ಲಕ್ಷಣಗಳಿಂದ, ಅಸಾಮ್ಯ ಅಳೆಯಲಾರದ, ಅನತಿಶಾಯನಸ್ಯ ಮೀರಲಾದವನ, ಹಿತ್ವ ಬದಿಗಿಟ್ಟು, ಇತರಾನ್ ಬೇರೆಯವರನ್ನು, ಪ್ರಾರ್ಥಯತಃ ಪ್ರಾರ್ಥಿಸುವ, ವಿಭೂತಿ ಲಕ್ಷ್ಮಿಯು, ಯಸ್ಯ ಯಾರ, ಅಂಗ್ರಿ ಪಾದಗಳ, ರೇಣುಂ ಧೂಳನ್ನು, ಜುಷತೆ ಸೇವಿಸುತ್ತಾಳೆ, ಅನಬೀಪ್ಸೋಹೋ ಅಪೇಕ್ಷೆ ಇಲ್ಲದ. ಅನುವಾದ ಮತ್ತೆ ಭಾವಾರ್ಥವನ್ನು ನೀಡಿದಂತ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಜಯ ಶ್ರೀಲ ಪ್ರಭುಪಾದ. ಅನುವಾದ. ಭಗವಂತನು ಅಂದರೆ ದೇವೋತ್ತಮ ಪರಮಪುರುಷನು ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರು ಕೂಡ ಅವನನ್ನು ಸಂಪೂರ್ಣವಾಗಿ ವಿವರಿಸಲಾರರು. ಮಹಾ ದೇವತೆಗಳು ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯ ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ಭಾವಾರ್ಥ. ದೇವೋತ್ತಮ ಪರಮಪುರುಷನು ಅಥವಾ ಪರಮೇಶ್ವರ ಪರಬ್ರಹ್ಮನು ಶ್ರುತಿಗಳ ಪ್ರಕಾರ ಮಾಡಬೇಕಾದದ್ದು ಏನೂ ಇಲ್ಲ. ಆತನಿಗೆ ಸಮಾನರಾದವರು ಯಾರೂ ಇಲ್ಲ ಅಥವಾ ಯಾರೂ ಅವನನ್ನು ಮೀರಿಸುವುದು ಶಕ್ಯವಿಲ್ಲ. ಆತನಿಗೆ ಅಪರಿಮಿತ ಶಕ್ತಿಗಳಿವೆ ಮತ್ತು ಅವನ ಪ್ರತಿಯೊಂದು ಕ್ರಿಯೆಯು ವ್ಯವಸ್ಥಿತವಾಗಿ ಆತನಿಗೆ ಸ್ವಾಭಾವಿಕವಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ನಡೆಯುತ್ತಾ ಇರುತ್ತದೆ. ಆದ ಕಾರಣ ದೇವೋತ್ತಮ ಪರಮಪುರುಷನು ಸ್ವಯಂ ಪೂರ್ಣನಾಗಿದ್ದಾನೆ. ಬ್ರಹ್ಮನಂತಹ ಮಹಾದೇವತೆಗಳು ಸೇರಿದಂತೆ ಭಗವಂತನು ಯಾರಿಂದಲೂ ಏನನ್ನು ಪಡೆಯಬೇಕಾಗಿಲ್ಲ. ಬೇರೆಯವರು ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಬೇಡುತ್ತಾರೆ. ಎಷ್ಟೇ ಬೇಡಿದರೂ ಆಕೆ ಕೃಪೆ
ತೋರಿಸುವುದಿಲ್ಲ. ಆದರೆ ಆ ಲಕ್ಷ್ಮಿಯು ಭಗವಂತನು ಬಯಸದಿದ್ದರೂ ಕೂಡ ತಾನಾಗಿಯೇ ಆತನ ಸೇವೆಯಲ್ಲಿ ತೊಡಗಿದ್ದಾಳೆ. ದೇವೋತ್ತಮ ಪರಮಪುರುಷನು ತನ್ನ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ಭೌತಿಕ ಜಗತ್ತಿನ ಪ್ರಥಮ ಸೃಷ್ಟಿಯಾದ ಬ್ರಹ್ಮನನ್ನು ತನ್ನ ನಾಭಿ ಕಮಲದ ನಾಳದಿಂದ ಪಡೆಯುತ್ತಾನೆಯೇ ಹೊರತು ಸದಾ ತನ್ನ ಸೇವೆಯಲ್ಲಿ ನಿರತಳಾಗಿರುವ ಲಕ್ಷ್ಮಿಯ ಗರ್ಭದಿಂದಲ್ಲ. ಭಗವಂತನು ಹೇಗೆ ಸರ್ವತಂತ್ರ, ಸ್ವತಂತ್ರ ಮತ್ತು ಪರಿಪೂರ್ಣ ಎನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳು. ಅವನು ಮಾಡಬೇಕಾದದ್ದು ಏನೂ ಇಲ್ಲ ಎಂದರೆ ಆತನು ನಿರಾಕಾರಿ ಎಂದು ಅರ್ಥವಲ್ಲ. ತನ್ನ ದಿವ್ಯ ನೆಲೆಯಲ್ಲಿ ಆತನು ಅದೆಷ್ಟು ಅಚಿಂತನೀಯ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆಂದರೆ ಕೇವಲ ಅವನ ಇಚ್ಛಾ ಮಾತ್ರದಿಂದ ಯಾವುದೇ ದೈಹಿಕ ಅಥವಾ ವ್ಯಕ್ತಿಗತ ಪ್ರಯತ್ನವಿಲ್ಲದೆಯೇ ಪ್ರತಿಯೊಂದೂ ನಡೆಯುತ್ತದೆ. ಆದುದರಿಂದಲೇ ಆತನನ್ನು ಯೋಗೇಶ್ವರ ಅಥವಾ ಸಕಲ ಯೋಗ ಶಕ್ತಿಗಳ ಪ್ರಭು ಎಂದು ಕರೆಯಲಾಗುವುದು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನೆ ಗೌರಕತದಾಮದಾಯ ನಗರ ಗ್ರಾಮ ತಾರಿಣೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಾಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಗಾಯತು ಗಿರಿಂ ಯತ್ ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಕೃಷ್ಣ ಚೈತನ್ಯೇಶ್ವರ. ಹರೇ ಕೃಷ್ಣ. ಸೊ ಎಲ್ಲರಿಗೂ ನನ್ನ ವಿಡಿಯೋ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಪ್ರಾರಂಭ ಮಾಡೋಣ. ಈಗ ಮುಂಚೆ ಒಂದ್ಸಲ ನಮ್ಮ ಶ್ಲೋಕ ಮತ್ತು ಅನುವಾದವನ್ನ ಮತ್ತೆ ನಾವು ಓದೋಣ. ಏತಾವತಾಲಂ ನನು ಸೂಚಿತೇನ ನೈರ ಸಾಮ್ಯ ನತಿಶಾಯನಸ್ಯ ಇತ್ವೇತರಾನ್ ಪ್ರಾರ್ಥಯತೋ ವಿಭೂತಿರ್ಯಸ್ಯಾಂಗ್ರಿ ರೇಣುಂ ಜುಷತೇನ ಬೀಪ್ಸೋಂ. ಅನ್ನುವಾದ ಭಗವಂತನು ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರು ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರು ಕೂಡ ಅವನನ್ನು ಸಂಪೂರ್ಣವಾಗಿ ವಿವರಿಸಲಾರರು. ಮಹಾದೇವತೆಗಳು ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯ ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ತಾನೇ ನಾವು ರಾಧಾಷ್ಟಮಿಯನ್ನ ಆಚರಣೆ ಮಾಡಿದೀವಿ. ಸೊ ಅಲ್ಲೇ ನಾವು ನೋಡ್ಬೋದು ಅದಕ್ಕೆ ಸಮಾನಾದಂತ ಸಂತೋಷ ಕೊಡುವಂತ ವಿಷಯಗಳು ಬೇರೆ ಯಾವ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನ ಭಗವಂತನಿಗೆ ಆ ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆನೇನಾದ್ರೂ ಸಾಧ್ಯ ಉಂಟಾ? ಇಲ್ಲ ಅಲ್ವಾ? ಸೊ ಭಗವಂತ ಯಾವಾಗ್ಲೂ ಕೂಡ ಪೂರ್ಣ ಪುರುಷ. ಅದಕ್ಕೆ ಅವರನ್ನ ಯೋಗೇಶ್ವರ ಅಂತ ಕರೀತಾರೆ. ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಗುರುವಿನ ಮೂಲಕ ಭಕ್ತರ ಮೂಲಕ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ.
ಸೊ ಇಲ್ಲಿ ಭಗವಂತನನ್ನ ಪ್ರಭುಪಾದರು ಅವರಿಗೆ ಸಮಾನರಾರು ಇಲ್ಲ, ಅವನು ಅನಂತನು ಅಂತ ಹೇಳೋದಕ್ಕೋಸ್ಕರ ಒಂದು ಪದವನ್ನು ಉಪಯೋಗಿಸ್ತಾರೆ. ಅದಕ್ಕೆ ಅಸಮೂರ್ಧ್ವ ಅಂತ ಹೇಳ್ತಾರೆ. ಸಮ ಅಂದ್ರೆ ಭಗವಂತನಿಗೆ ಸಮ ಯಾರೂ ಇಲ್ಲ ಅಂತ ಹೇಳಿ. ಹಾಗೆ ಊರ್ಧ್ವ, ಭಗವಂತನಿಗಿಂತ ಉತ್ತಮರಾದವರು ಅಥವಾ ಮಹಾನ್ ಆದವರು, ಸಾಮಾನ್ಯ ಇಲ್ಲ ಅಂತ ಹೇಳಿದ್ರೆ ಮಹಾನ್ ಆದವರು ಎಲ್ಲುಂಟು? ಸೊ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಮಾನೂ ಇರಲ್ಲ, ಅವರಿಗಿಂತ ಇನ್ನು ಉತ್ತಮರಾದವರು ಅಥವಾ ಮಹಾನ್ ಆದವರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗ ಭಗವಂತನಿಗೆ ಯಾರು ತಪಸ್ಸು ಮಾಡಿ ಭಗವಂತ ನನಗೆ ನಿನ್ ತರನೇ ಮಗು ಬೇಕು ಅಂತ ಕೇಳ್ತಾರೆ, ಅವಾಗ ಭಗವಂತ ಹೇಳ್ತಾರೆ ನನ್ನ ತರ ಯಾರು ಇಲ್ಲ, ನನಗಿಂತ ಉತ್ತಮರು ಯಾರು ಇಲ್ಲ, ಹಾಗಾಗಿ ನಾನೇ ನಿಮ್ಮ ಗರ್ಭದಲ್ಲಿ ಮಗನಾಗಿ ಹುಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೌಸಲ್ಯ ಮಾತೆಗೆ ದಶರಥ ಮಹಾರಾಜನಿಗೆ ಮಗನಾಗಿ ಹುಟ್ಟೋದ್ರು, ದೇವಕಿ ವಸುದೇವರಿಗೆ ಹುಟ್ಟೋದ್ರು, ಮತ್ತೆ ಯಶೋದಮ್ಮ ನಂದ ಮಹಾರಾಜನಿಗೆ ಮಗನಾದ್ರು. ಸೊ ಸಮನಾರಾದ್ರೂ ಯಾರಾದ್ರೂ ಇದ್ದಿದ್ರೆ ಅವ್ರಿಗೆ ಬೇರೆಯವ್ರನ್ನ ಕಳಿಸ್ತಾ ಇದ್ರು ಅವ್ರ ಗರ್ಭದಲ್ಲಿ ಅಲ್ವಾ, ತನ್ನ ತರ ಇರೋರು ಇರ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ನಂತರ ಯಾರು ಇಲ್ಲ ತಾಯಿ, ನಾನೇ ನಿಮ್ಮ ಮಗನಾಗಿ ಹುಡ್ತೀನಿ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಸಮನಾದವ್ರಿಗೆ ಯಾರು ಇಲ್ಲ ಅಂತ. ಹಾಗೆ ಈಗ ತಾನೇ ರೀಸೆಂಟ್ ಆಗಿ ಎಲ್ಲರೂ ಮಹಾ ಅವತಾರ್ ನರಸಿಂಹ ಎಲ್ಲರೂ ನೋಡಿರ್ತೀರಲ್ವಾ. ಸೊ ಅದ್ರಲ್ಲಿ ನೋಡ್ಬೋದು ಎಷ್ಟೊಂದು ರಾಕ್ಷಸರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇವರೆಲ್ಲ ಏನ್ ಮಾಡ್ತಾರೆ, ನಾನೇ ಭಗವಂತನಿಗೆ ಸಮ, ನಾನೇ ಭಗವಂತ, ನನ್ನನ್ನೇ ಪೂಜಿಸ್ಬೇಕು ಅಂತ ಎಲ್ಲರೂ ಅಲ್ವಾ. ನಾವು ಭಾಗವತ ಓದಿದ್ರೆ ಎಷ್ಟು ರಾಕ್ಷಸರನ್ನ ನೋಡ್ಬೋದು, ಎಂತ ಜನರು ನಾನೇ ಭಗವಂತ, ನನ್ನನ್ನು ಪೂಜಿಸ್ಬೇಕು ಅಂತ ಅನ್ಕೊಳ್ಳೋರು ಎಷ್ಟು ಜನ ಇರ್ತಾರೆ. ಸೊ ಆದ್ರೆ ಯಾವಾಗಾದ್ರೂ ಕಿಂಚಿತ್ತಾದ್ರೂ ಭಗವಂತನ ಧೂಳಿಗೆ ಸಮಾನ ಆಗ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಆಯ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಭಗವಂತನಿಗೆ ಸಮಾನಾರ್ಧವರು ಇಲ್ಲ ಅಂತ ಹೇಳಿದ್ಮೇಲೆ ಊರ್ಧ್ವ, ಅವ್ರಿಗಿಂತ ಉತ್ತಮರಾದವರು ಮಹಾನ್ ಆದವರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮಹಾನ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಭುಪಾದರ ಒಂದು ಲೀಲೆನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾವಾಗ ಒಬ್ರು ಬಂದು ಕೇಳ್ತಾರಂತೆ ಪ್ರಭುಪಾದರ ಹತ್ರ, ಪ್ರಭುಪಾದ್ ನಾನು ಭಗವಂತನಾಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಭಗವಂತ ಹೇಳ್ತಾರಂತೆ, ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರಂತ. ಭಗವಂತ ಆಗೋದು ದೊಡ್ಡ ವಿಷಯ ಅಲ್ವಾ ಅಂತ ಕೇಳ್ತಾರಂತೆ. ಏನಿಲ್ಲ, ಅವ್ರಿಗಿಂತ ಉತ್ತಮರಾಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳಿದ್ರಂತೆ. ಅದೇಂಗ್ ಸಾಧ್ಯ ಅಂತ ಕೇಳಿದಾಗ ಆವಾಗ ಭಗವಂತ ಹೇಗೆ ಭಗವಂತನಿಗಿಂತ ಉತ್ತಮ ಆಗೋದು ಹೇಗೆ ಸಾಧ್ಯ ಅಂತ ಒಂದು ಫೋಟೋ ತೋರ್ಸಿದ್ರಂತೆ. ಸೊ ಅದರಲ್ಲಿ ದಾಮೋದರ್ ಲೀಲಾ ನಡೀತಾರಂತ ಫೋಟೋ, ಅದನ್ನ ತೋರ್ಸ್ಬಿಟ್ಟು ಹೇಳಿದ್ರಂತೆ, ನೋಡು ಕೃಷ್ಣ ಹತ್ತುಕೊಂಡು ಭಯದಲ್ಲಿ ಓಡ್ತಾ ಇದ್ದಾನೆ, ಆದ್ರೆ ಅಟ್ಟಿಸ್ಕೊಂಡು ಯಾರು ಬರ್ತಾ ಇರೋದು, ಯಶೋದಮ್ಮ ಅಂದ್ರೆ ಅವ್ರ ತಾಯಿ. ಅಂತ ಮಹಾನ್ ಭಕ್ತಳು ಬಂತ ಭಗವಂತಗಿಂತ ಉತ್ತಮರಾದವರು ಅಂತ ಹೇಳಿದ್ರಂತೆ. ಏನಾಗ್ಬೇಕು ಅನ್ಕೊಂಡಿದ್ಯಾ, ಈಗ ಭಗವಂತ ಆಗ್ಬೇಕು ಅನ್ಕೊಂಡಿದ್ಯಾ, ಆತನ ಭಕ್ತನಾಗ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದ್ರಂತೆ. ಸೊ ಹೀಗೆ ಉತ್ತಮ ಆಗ್ಬೇಕು ಅಥವಾ ಭಗವಂತನನ್ನ ನಾವು ಏನು ನಮ್ಮ ಹೃದಯದಲ್ಲಿ ಕಟ್ಟಾಕ್ಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತರಾಗ್ಬೇಕು. ಇದರಿಂದ ಮಾತ್ರನೇ ಭಗವಂತನ ಪಡಿಲಿಕ್ಕಾಗ್ಲಿ ಭಗವಂತನ ಕಟ್ಟಿ ಹಾಕ್ಲಿಕ್ಕಾದ್ರಿ ಸಾಧ್ಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವತ್ತಿಗೂ ಸಾಧ್ಯ ಇಲ್ಲ. ಭಗವಂತ ಅನಂತನು. ಭಗವಂತ ನೋಡಿ, ನಾವಾದ್ರೆ ಎದ್ದು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ಕೆಲ್ಸಗಳನ್ನ ಅಲ್ಲೇ ಸ್ವತಃ ಕೂತು ಮಾಡ್ಬೇಕು. ಭಗವಂತನಿಗೆ ಆತರ ಏನಿಲ್ಲ. ಭಗವಂತ ಯಾವಾಗ್ಲೂ ಮಲಗಿದ್ರೆ ಸಾಕು, ಗರ್ಭೋದಕ ಶಾಯಿ ವಿಷ್ಣು ಆಗೋ, ಕಾರಣದಕ ಶಾಯಿ ವಿಷ್ಣು ಆಗೋ ಮಲ್ಕೊಂಡಿದ್ರೆ ತನ್ನ ಇಚ್ಛೆಯಿಂದ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದಾರೆ, ಪ್ರಕಟ ಮಾಡ್ತಾ ಇರ್ತಾರೆ. ಸೊ ಕಾರಣೋದಕ ಶಾಯಿ ವಿಷ್ಣುವಾಗಿ ಮಲಗಿದ್ದಾಗ ತನ್ನ ರೋಮ ಕೂಪಗಳಿಂದ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾ ಇದೆ. ಸ್ವೆಟ್ ಪೋರ್ಸ್ ಅಂತ ಹೇಳ್ತಾರೆ, ಅಲ್ಲಿಂದ ಎಲ್ಲ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ ಮತ್ತೆ ಏನು ಎಲ್ಲ ಖಾಲಿ ಏನು ನಡೀತಾ ಇಲ್ಲ ಅಂತ ತಾನೇ ಹೋಗಿ ಗರ್ಭೋದಕ ಶಾಯಿ ವಿಷ್ಣುವಾಗಿ ಅಲ್ಲಿ ನೀರನ್ನು ಉತ್ಪತ್ತಿ ಮಾಡಿ ಅದರ ಮೇಲೆ ತಾನೇ ಮಲ್ಕೊಂಡು ತನ್ನ ನಾಭಿಯಿಂದ ಬ್ರಹ್ಮನ ಸೃಷ್ಟಿಯನ್ನ ಮಾಡ್ತಾರೆ. ಸೊ ಹೀಗೆ ಬ್ರಹ್ಮನ ಸೃಷ್ಟಿ ಕೂಡ ಹೇಗಾಗತ್ತೆ, ತನಗೆ ಸೇವೆ ಮಾಡ್ತಂತ ಲಕ್ಷ್ಮೀ ದೇವಿಯಿಂದ ಆಗೋದಿಲ್ಲ, ತನ್ನ ನಾಭಿಯಿಂದ ಹೊರಬಂದಂತಹ ಆ ಕಮಲದ ಕಾಂಡದ ಮೇಲೆ ಅರಳುವಂತ ಆ ಒಂದು ಕಮಲದಲ್ಲಿ ಬ್ರಹ್ಮನ ಉತ್ಪತ್ತಿ ಆಗತ್ತೆ. ಸೊ ಇಷ್ಟೊಂದು ಶಕ್ತಿ ಇರುವಂತವನು ಭಗವಂತ. ಸೊ ನಾವ್ ಯಾರ ಬಗ್ಗೆ ಆದ್ರೂ ತಿಳ್ಕೊಳ್ಬೇಕಂತ ಹೇಳಿದ್ರೆ ಮೊದ್ಲು ಅವ್ರ ಬಗ್ಗೆ ಕೇಳಿಸ್ಕೊಳ್ತಾ ಇರ್ಬೇಕು ಅಲ್ವಾ. ಯಾರ ಬಗ್ಗೆ ಆದ್ರೂ ಕೇಳಿಸ್ಕೊಳ್ತಾ ಇದ್ದೀವಿ. ಇವಾಗ ಕ್ರಿಕೆಟರ್ಸ್ ಇರ್ಬೋದು, ಸಿನಿಮಾ ಆಕ್ಟರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಎಂತ ಎಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ತಾರೆ, ಅಂತ ಜನರ ಮಧ್ಯೆ ಇದ್ದು ಅವ್ರ ಬಗ್ಗೆ ಓದೋದಾಗಿರ್ಲಿ ಅಥವಾ ಚರ್ಚೆ ಮಾಡೋದಾಗಿರ್ಲಿ ಅಥವಾ ಟಿವಿನಲ್ಲಿ ಕೇಳಿಸ್ಕೊಳ್ಳೋದಾಗಿರ್ಲಿ, ಯಾವುದೋ ಒಂದು ಮಾಧ್ಯಮದ ಮೂಲಕ ನಾವು ತಿಳ್ಕೊಳ್ತಾ ಇರ್ತೀವಿ ಅಲ್ವಾ. ಆದ್ರೆ ಭಗವಂತ ಎಲ್ಲರಿಗಿಂತ ಶ್ರೇಷ್ಠನಾದವನು, ಉತ್ತಮನಾದವನು. ಅಂತವನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ಭಗವಂತನ ಬಗ್ಗೆ ಯಾರಿಗೆ ಅರಿವುಂಟೋ, ಯಾರು ಶುದ್ಧ ಭಕ್ತರಿರ್ತಾರೋ, ಯಾರು ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೋ ಅಂತವರ ಸಂಘದಲ್ಲಿ ಇರ್ಬೇಕು. ಆವಾಗ ಮಾತ್ರ ನಮಗೆ ಭಗವಂತನನ್ನ ಅರ್ಥಕೊಳ್ಳೋದಿಕ್ಕೆ ಕೆಲವು ಮಟ್ಟಿಗಾದ್ರೂ ಸಾಧ್ಯ ಆಗತ್ತೆ. ಪೂರ್ಣವಾಗಿ ಯಾರು ಅರ್ಥಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ.
ಸೊ ನಾರದ ಮಹರ್ಷಿಗಳಾಗಿರ್ಬೋದು, ಬ್ರಹ್ಮ, ಶಿವ, ಇಂದ್ರಾದಿ ದೇವತೆಗಳಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಭಗವಂತನನ್ನು ಪೂರ್ತಿಯಾಗಿ ಅರ್ಥಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾನು ಪೂರ್ತಿ ಲೀಲೆಗಳನ್ನ ಎಲ್ಲ ಬರೆದಿಟ್ಟು ಬಿಡ್ತೀನಿ, ಎಲ್ಲರೂ ಹೇಳ್ಬಿಡ್ತೀನಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅನಂತನು, ಭಗವಂತ ಅನಂತನು. ಹಾಗೆ ಅನಂತ ಶೇಷ. ಯಾವಾಗ ಸೃಷ್ಟಿ ಆಯ್ತು ಆವಾಗ ಮೊದಲಿನಿಂದ ಈಗಿನವರೆಗೂ ಅನಂತ ತನ್ನ ಮುಖಾರವಿಂದದಿಂದ ಭಗವಂತನನ್ನ ಸ್ತುತಿಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಮುಗ್ದಿಲ್ಲ. ಅನಂತವಾದ ಲೀಲೆಗಳನ್ನ ತನ್ನ ಅನಂತವಾದ ಮುಖಗಳಿಂದ ಹೇಳ್ತಾ ಇದ್ರು ಕೂಡ ಲೀಲೆಗಳು ಮುಗ್ದೇ ಇಲ್ಲ. ಸೊ ಹಾಗಾಗಿ ಭಗವಂತ ಅನಂತನು, ಎಲ್ಲಿ ಬೇಕಾದ್ರೂ ಇರ್ತಾನೆ, ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ. ಸೊ ಅವ್ರಿಗೆ ಕಷ್ಟವಾಗಿರುವಂತದ್ದು ಯಾವುದೂ ಇಲ್ಲ. ಭಗವಂತನ ದರ್ಶನ ನಾವು ದರ್ಶನ ಬರೀ ಕಣ್ಣುಗಳಿಂದ ಅಲ್ಲ, ನಾವು ನೆನ್ನೆ ಕಿವಿಗಳಿಂದ ಕೇಳಿದೀವಿ ಅಲ್ವಾ. ಸೊ ಕಣ್ಣುಗಳಿಂದ ದರ್ಶಿಸಿದೀವಿ, ಬಾಯಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದೀವಿ, ರೋಮ ಕೂಡ ರೋಮಾಂಚನ ಆಗೋಷ್ಟು ನಾವು ಆನಂದವನ್ನು ಅನುಭವಿಸಿದೀವಿ. ಸೊ ಬೆಳಗ್ಗೆ ನಮ್ಗೆ ಪ್ರಭುಗಳು ಕೂಡ ಕೀರ್ತನ್ ಮೇಳನ ಅವ್ರ ಮನೆಯಲ್ಲಿ ಅರೇಂಜ್ ಮಾಡಿದ್ರು. ಹಾಗೆ ಸಂಜೆ ಮತ್ತೆ ದೇವಸ್ಥಾನದಲ್ಲಿ ಕೀರ್ತನ್ ಮೇಳ ಇತ್ತು. ಕೀರ್ತನ್ ಮೇಳ ಮಾತ್ರನೇ ಅಲ್ಲ, ಅಭಿಷೇಕಗಳಿತ್ತು. ಹೇಗೆ ನಾವು ಅದನ್ನ ಆನಂದಿಸಿದೀವಲ್ವಾ. ಸೊ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಅದರಲ್ಲಿ ಹೇಳಿದ್ರು, ಶಿಲ ಪ್ರಭುಪಾದರು ತನ್ನ ಕೆಲವರು ಡಿಸೈಪಲ್ಸ್ಗೆ, ಶಿಷ್ಯಂದರಿಗೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಕೆಲವು ಫೋಟೋಸ್ನ ಚಿತ್ರಗಳನ್ನ ಬರೀಲಿಕ್ಕೆ ಹೇಳ್ತಾರೆ. ಸೊ ಅವರು ಆ ಡ್ರಾಯಿಂಗ್ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿ ಅದನ್ನ ಪ್ರಭುಪಾದರ ಮುಂದೆ ತಗೊಂಬಂದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಕೆಲವು ಹತ್ರ ಅವರು ಅದು ಸ್ವಲ್ಪ ಚೇಂಜಸ್ ಕೂಡ ಹೇಳ್ತಾರೆ, ಮತ್ತೆ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಅವ್ರಿಗೆ ನೋವಾಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಬೇರೆ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡೋದಕ್ಕೆ ಬೇರೆ ರೀತಿಯಲ್ಲಿ ಉಪಯೋಗಿಸೋದಕ್ಕೆ ಅದನ್ನ ಬಳಸ್ಕೊಳ್ತಾರೆ. ಸೊ ಯಾವುದೇ ರೀತಿಯಲ್ಲಿ ಡಿಸ್ಕರೇಜ್ ಮಾಡೋದಿಲ್ಲ. ಚಿತ್ರಪಟಗಳನ್ನ ನೋಡ್ತಾ ಪ್ರಭುಪಾದ ಹೇಳ್ತಾ ಇದ್ರಂತೆ, ದೀಸ್ ಆರ್ ದ ವಿಂಡೋಸ್ ಫಾರ್ ಗೋಲೋಕ ವೃಂದಾವನ ಅಂತ ಹೇಳಿದ್ರಂತೆ. ಅಂದ್ರೆ ಬರೀ ಒಂದು ಕಿಟಕಿ ತೆಗೋದು ಯುನಿಕ್ ನೋಡಿದಾಗ ನಮ್ಗೆ ಒಳಗಡೆ ಇರೋಂಥ ದೃಶ್ಯ ಯಾವ್ದಾದ್ರು ಒಂದ ದೃಶ್ಯ ಆದ್ರೂ ಕಾಣುತ್ತಲ್ವಾ. ಸೊ ಆ ಫೋಟೋಸ್ ಏನಿದೆ ಅದನ್ನ ವಿಂಡೋಸ್ ವರದ ಗೋಲೋಕ ವೃಂದಾವನ್, ಆ ಕಿಟಕಿಗಳಿಂದ ನಾವು ಗೋಲೋಕ ವೃಂದಾವನ ನೋಡ್ತಾ ಇದೀವಿ ಆ ದೃಶ್ಯವನ್ನ ಅಂತ ಹೇಳಿದ್ರಂತೆ. ಸೊ ನಿನ್ನೆ ಇದು ಕೇಳಿಸ್ಕೊಂಡ್ಮೇಲೆ ನನ್ಗೇನ್ ಅನ್ನಿಸ್ತು, ನಿನ್ನೆ ನಾವು ನೋಡಿದಂತ ಈ ಕಾರ್ಯಕ್ರಮಗಳೆಲ್ಲ ಏನಿದೆ, ಅಭಿಷೇಕಗಳಿರ್ಬೋದು, ಕೀರ್ತನ್ ಮೇಳ ಇರ್ಬೋದು, ಇವೆಲ್ಲ ಏನಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅವಾಗ ನಾನು ಅನ್ಕೊಂಡೆ ಡೋರ್ಸ್ ಟು ದ ಗೋಲೋಕ ವೃಂದಾವನ್ ಇರ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಇದನ್ನೆಲ್ಲ ನೋಡೋಕ್ಕಾಗಲ್ಲ, ಇಷ್ಟೊಂದು ಹೂವಿನ ಅಭಿಷೇಕಗಳನ್ನ ನೋಡೋದಕ್ಕಾಗತ್ತಾ? ಎಲ್ಲಾ ರೀತಿಯ ಹಣ್ಣುಗಳ ರಸಗಳಿಂದ ಎಲ್ಲಾ ರೀತಿಯ ಒಂದು ವಸ್ತುಗಳನ್ನು ಉಪಯೋಗಿಸಿ, ಹಾಲು, ಮೊಸರು, ತುಪ್ಪ, ಜೇನು ಎಲ್ಲವನ್ನು ಉಪಯೋಗಿಸಿ ಅಭಿಷೇಕಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಅಲ್ಲಿ ನಡೀತಾ ಇರೋದು, ಅಲ್ಲಿ ಹೋಗಿ ನೋಡಕ್ಕಾಗಲ್ಲ. ಹಾಗಾಗಿ ಡೋರ್ಸ್ ಇಂದ ಇಲ್ಲಿ ನಾವು ನೋಡ್ತಾ ಇದೀವಿ ಅಂತ ಅನ್ನಿಸ್ತು ನನಗೆ. ಸೊ ನಿಜವಾಗ್ಲೂ ಎಲ್ಲರೂ ಯಾರೆಲ್ಲ ದೇವಸ್ಥಾನದಲ್ಲಿ ಬಂದಿದ್ರು ಅಥವಾ ಪ್ರಭುಗಳ ಮನೆಗೆ ಬಂದಿದ್ರು, ಎಲ್ಲರೂ ಕೂಡ ಗೋಲೋಕ ವೃಂದಾವನದ ದರ್ಶನ ಖಂಡಿತವಾಗ್ಲೂ ಮಾಡಿರ್ತಾರೆ. ಅಷ್ಟು ಸೊಗಸಾಗಿತ್ತು, ಅಷ್ಟು ಇಂಪಾಗಿತ್ತು, ಅಷ್ಟು ಚೆನ್ನಾಗಿತ್ತಲ್ವಾ, ಅಷ್ಟು ಆನಂದ ನಾವೆಲ್ಲರೂ ಪಟ್ಟಿದೀವಿ, ಎಲ್ಲಾ ರೀತಿನೆಲ್ಲ ಆನಂದಿಸಿದೀವಿ. ಸೊ ಹೀಗೆ ಭಗವಂತನನ್ನ ಸ್ವಲ್ಪ ಮಟ್ಟಿಗೆ ಅರ್ಥಕೊಳ್ಳುವಂತ ಪ್ರಯತ್ನವನ್ನ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ನಮ್ಮ ಇಸ್ಕಾನ್ನಲ್ಲಿ ಪ್ರತಿದಿನ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಪೂರ್ತಿ ಎಲ್ಲ ಸುತ್ತಮುತ್ತಲಿರುವಂತ ಎಲ್ಲ ಜನರನ್ನ ನಾವು ಅವರನ್ನ ವೆಲ್ಕಮ್ ಮಾಡಿ, ಭಗವಂತನ ದೇವಸ್ಥಾನಕ್ಕೆ ಬರೋ ತರ ಅವ್ರಿಗೆ ಇನ್ಫಾರ್ಮೇಶನ್ ಕಳಿಸಿ, ಮೆಸೇಜಸ್ ಕಳಿಸಿ ಅಲ್ವಾ, ಹಾಗೆ ಪಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಈ ರೀತಿ ಎಲ್ಲ ಮಾಡಿ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟು ಎಲ್ಲರನ್ನ ದೇವಸ್ಥಾನಕ್ಕೆ ಬರೋ ತರ ನಾವು ಸ್ವಾಗತಿಸ್ತೀವಿ. ಸೊ ನಾವು ಮಾತ್ರ ಸಂತೋಷ ಪಡೋದಲ್ಲ, ಆ ಸಂತೋಷವನ್ನು ಅವರಿಗೆ ಕೂಡ ಹಂಚುತ್ತಾ ಇರ್ತೀವಿ. ಆಗ ಯಾರ್ಯಾರೆಲ್ಲ ಹೊಸಬ್ರು ಬರ್ತಾರೆ ಅವರನ್ನೆಲ್ಲ ಕೂಡ ನಾವು ಭಗವಂತನ ಒಂದು ಸಂಪರ್ಕಕ್ಕೆ ತಗೊಂಡ್ಬರ್ತೀವಿ. ಸೊ ಈ ಕನೆಕ್ಷನ್ ಏನಿದೆ, ಭಗವಂತನ ಜೊತೆಗೆ ಕನೆಕ್ಟ್ ಮಾಡೋದು ಇದೆಯಲ್ಲ, ಇದು ತುಂಬಾ ಸ್ವಾರಸ್ಯವಾಗಿರುವಂಥದ್ದು, ತುಂಬಾ ಸಂತೋಷ ಕೊಡುವಂತ ವಿಷಯ. ಹಾಗಾಗಿ ಎಲ್ಲರೂ ಪ್ರಚಾರದಲ್ಲಾಗಿರ್ಲಿ ಅಥವಾ ಯಾವ್ದಾದ್ರು ಸೇವೆಗಳಲ್ಲಾಗಿರ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಭಗವಂತನಿಗೆ ಸಮ ಇಲ್ಲ, ಅವ್ರಿಗಿಂತ ಉತ್ತಮರಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಎಷ್ಟೋ ಜನ ನಾವು ಮಾಯಾವಾದಿಗಳನ್ನ ನೋಡಿದ್ರೆ ಅವ್ರಿಗೆ ಏನ್ ಅನ್ಸತ್ತೆ, ಇಲ್ಲ ನಾನೇ ಭಗವಂತ ಅಥವಾ ನೀವು ಭಗವಂತ, ನಾವೆಲ್ಲರೂ ಭಗವಂತ, ಎಲ್ಲರೂ ಈ ರೀತಿ ಹೇಳೋರಿದ್ದಾರೆ. ಇನ್ ಕೆಲವರು ಭಗವಂತನೇ ಇಲ್ಲ, ಒಂದು ಶಕ್ತಿ ಇದೆ, ಆ ಶಕ್ತಿ ನನ್ನಲ್ಲೇ ಇದೆ, ನನ್ನನ್ನೇ ಪೂಜಿಸಿ ಅಂತ ಹೇಳೋರು ಇದ್ದಾರೆ ಅಲ್ವಾ. ಸೊ ಈ ರೀತಿ ನೋಡಿದ್ರೆ ನಾವು ಯಾರು ಈ ರೀತಿ ಎಲ್ಲ ಹೇಳ್ತಾರೆ ಅವ್ರಿಗೆ ಜ್ಞಾನದ ಅಭಾವ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಅಂದ್ರೆ ಶಾಸ್ತ್ರಗಳನ್ನ ಓದೇ ಇಲ್ಲ ಅಥವಾ ಶಾಸ್ತ್ರಗಳ ಅರಿವೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಶ್ರುತಿಗಳಿಂದ ಸ್ಮೃತಿಗಳಿಂದ ಏನನ್ನ ಕೇಳಿಸ್ಕೊಂಡಿರ್ತೀವಿ ಅದರ ಎಲ್ಲದರ ಸಾರ
ವೇದಾಂತ ಕೃತ್ವೇದ ವಿದೇವ ಚಾಹಂ, ಎಲ್ಲದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಗವಂತ ಒಬ್ಬನೇ, ಅವನು ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಅದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಭುಪಾದರು ಎಷ್ಟೋ ಲೀಲೆಗಳಿದೆ. ಒಂದು ಚಿಕ್ಕ ಹುಡುಗಿಯನ್ನ ಕೇಳ್ತಾರೆ ಕೃಷ್ಣ ಅಂದ್ರೆ ಯಾರು ಅಂತ, ಯಾಕಂದ್ರೆ ಬೇರೆ ಶಾಸ್ತ್ರನ ಗೊತ್ತಿರೋಂತ ವೇದಾಂತ ಪಂಡಿತರನ್ನ ಕೇಳಿದಾಗ ಹಂಗೆಲೆ ನಾವು ಸುಮ್ನೆ ಹೇಳೋದಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಕೂತ್ಕೊಳ್ಬೇಕು, ಚರ್ಚೆ ಮಾಡ್ಬೇಕು, ಎಲ್ಲ ಒಂದು ಮೇನ್ ಪಾಯಿಂಟ್ಸ್ ನ ತಗೊಳ್ಬೇಕು, ಆಮೇಲೆ ಹೇಳಕ್ಕಾಗತ್ತೆ ಭಗವಂತ ಯಾರು ಅಂತ ಹೇಳ್ಬಿಟ್ಟು ಅಂತ. ಅದ್ರ ಚಿಕ್ಕ ಹುಡುಗಿನ ಕೇಳಿದಾಗ ಸರಸ್ವತಿ ಅಂತ ಚಿಕ್ಕ ಹುಡುಗಿ, ಅವ್ರನ್ನ ಕೇಳಿದಾಗ ಯಾರು ಭಗವಂತ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗತ್ತೆ ಅಲ್ವಾ. ಹಾಗಾಗಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇದೇ ತುಂಬಾ ಮುಖ್ಯ. ಸೊ ನಾವು ಎಷ್ಟು ತುಂಬಾ ದೊಡ್ಡದಾಗಿ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು, ನಾವು ತುಂಬಾ ಏನು ಅಲಂಕಾರಗಳು ಮಾಡ್ಕೊಂಡ್ಬಿಟ್ಟು ಭಗವಂತನ ಅರ್ಥ ಮಾಡ್ಕೊಳ್ತೀವಿ ಅಂತ ಏನಿಲ್ಲ. ಸೊ ಹಾಗೇನೆ ಎಷ್ಟೋ ಐಶ್ವರ್ಯಗಳಿದ್ರೆ, ಎಷ್ಟೋ ಜ್ಞಾನ ಇದ್ರೆ, ಎಷ್ಟೋ ಸೌಂದರ್ಯ ಇದ್ರೆ ಭಗವಂತನ ಅರ್ಥ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಅಲ್ಲ. ಸೊ ಆದ್ರೆ ಯಾರು ಸರಳವಾದ ಜೀವನ ಮಾಡ್ತಾ ಇರ್ತಾರೆ, ಆದ್ರೆ ಉತ್ತಮವಾದ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ, ಅಂತವರ ಜೊತೆಯಲ್ಲಿದ್ರೆ, ಶುದ್ಧ ಭಕ್ತರ ಜೊತೆಯಲ್ಲಿದ್ರೆ, ಸೇವೆಗಳು ತೊಡಗಿರೋರ ಜೊತೆಯಲ್ಲಿದ್ರೆ, ಅಥವಾ ಯಾರು ಈ ತತ್ವಗಳನ್ನ, ಯಾರು ಶ್ರೀಮದ್ ಭಾಗವತಂ ಭಗವದ್ಗೀತೆ ಇದರ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ನಾವು ಯಾವಾಗ್ಲೂ ಕೇಳಿಸ್ಕೊಳ್ತಾ ಇದ್ರೆ ಆಗ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸುಲಭ ಸಾಧ್ಯವಾಗಿರುವಂತ ವಿಷಯ ಇದು. ಇದು ಒಂದು ಉದಾಹರಣೆ ಕೊಡ್ತೀನಿ. ಮೈಕಲ್ ಜಾಕ್ಸನ್, ಸೊ ಎಲ್ಲರಿಗೂ ಗೊತ್ತಿರುತ್ತಲ್ಲ ಮೈಕಲ್ ಜಾಕ್ಸನ್. ಸೊ ಇವ್ನು ಕೂಡ ಏನ್ ಮಾಡ್ತಾ ಇದ್ರಂತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರಂತೆ, ಅಲ್ಲಿ ಕೃಷ್ಣನ್ ಮೂರ್ತಿ ಇತ್ತು. ಅವಾಗ ಹೇಳಿದ್ರಂತೆ, ಯಾರಿದು ಸುಂದರವಾದ ಹುಡುಗ, ಆದ್ರೆ ಕಪ್ಪಾಗಿದ್ದಾನೆ, ಅವನು, ಅವನ ತೆಗೆದ್ಬಿಟ್ಟು ನನ್ನ ಒಂದು ಮೂರ್ತಿಯನ್ನು ಇಡಿ, ನನಗೆ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಆಗ ಮೈಕಲ್ ಜಾಕ್ಸನ್ ನೋಡಿ ಎಷ್ಟು ಅಹಂಕಾರ ಅಂತ ಹೇಳ್ಬಿಟ್ಟು, ನಾನೇ ಅತಿ ಸೌಂದರ್ಯವಂತ, ನನಗಿಂತ ಸೌಂದರ್ಯವಂತ ಯಾರು ಇಲ್ಲ ಅನ್ನೋ ಅಹಂಕಾರ ಮಾನವನಿಗೆ. ಮಾನವ ಮಾತ್ರನಿಗೆ ಇಷ್ಟ ಅಹಂಕಾರ ಇದೆ ಅಂದ್ರೆ ಭಗವಂತನಿಗೆ ಅಷ್ಟು ಸೌಂದರ್ಯವಾದಂತ, ಏನು ಷಡೈಶ್ವರ್ಯ ಸಂಪೂರ್ಣನಾದಂತ ಭಗವಂತನಿಗೆ ಸೊ ನಮ್ಮ ಅಹಂಕಾರವನ್ನ ನಾಶ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕು ಅಂತ ಮೈಕಲ್ ಜಾಕ್ಸನ್ ಅವನು ಎಷ್ಟೋ ಏನ್ ಹೇಳ್ತಾರೆ ಸ್ಕಿನ್ ಟ್ರಾನ್ಸ್ಪ್ಲಾಂಟೇಶನ್ ಅದನ್ನೆಲ್ಲ ಮಾಡ್ಕೊಂಡಿದ್ದಾನೆ. ಸೊ ಅವ್ನು ಕಪ್ಪಾಗಿ ಇದ್ನೇನೋ ಗೊತ್ತಿಲ್ಲ, ಬೆಳ್ಳಗಾಗೋ ತರ ಅಷ್ಟೆಲ್ಲ ಆಪರೇಷನ್ಸ್ ಮಾಡ್ಕೊಂಡಿದ್ದಾನೆ, ಏನೆಲ್ಲ ಮೆಡಿಸಿನ್ಸ್ ತಗೊಂಡಿದ್ದಾನೆ. ಹಾಗೇನೆ ತಾನು ಯಾವಾಗ್ಲೂ ಏನು ಒಂದು 150 ವರ್ಷ 200 ವರ್ಷ ಬದುಕಿರ್ಬೇಕು ಅಂತ ಸುತ್ತಮುತ್ತಲು ಯಾವಾಗ್ಲೂ ಡಾಕ್ಟರ್ಸ್ನ ಇಟ್ಕೊಂಡಿರ್ತಾ ಇದ್ನಂತೆ. ಒಂದು ವಾಚ್ ಹಾಕೊಳ್ತಾ ಇದ್ನಂತೆ, ಅದ್ರಲ್ಲಿ ಯಾವಾಗ್ಲೂ ತನ್ನ ಪಲ್ಸ್ ರೇಟ್ ಇಂದ, ಬ್ಲಡ್ ಪ್ರೆಷರ್ ಇಂದ ಎಲ್ಲನೂ ಅದು ಕೊಡ್ತಾ ಇತ್ತು. ಸುತ್ತಮುತ್ತಲು ಎಲ್ಲ ಡಾಕ್ಟರ್ಸ್ ಏನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಓಡ್ ಬಂದು ಕಾಪಾಡ್ತಾ ಇದ್ರು. ಸೊ ಕಾಪಾಡೋದಕ್ಕೆ ತಿಂತ್ಕೊಂಡಿದ್ದ. ಹಾಗೇನೆ ಅವ್ನು ಏನ್ ಮಾಡಿದಂತೆ, ತನ್ನ ಪೇರೆಂಟ್ಸ್ ಯಾರು ತನ್ನ ತಂದೆ ತಾಯಿ ಇದ್ದಾರೆ, ಅವರು ಕಪ್ಪಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಡ ಬದಲಾವಣೆ ಮಾಡ್ಬಿಟ್ರಂತೆ. ಕಪ್ಪು ತಂದೆ ತಾಯಿ ಬೇಡ ನನಗೆ ಅಂತ ಹೇಳ್ಬಿಟ್ಟು ಬಿಳಿಯಾಗಿರೋಂತ ಬೆಳ್ಳಗಿರೋಂತ ತಂದೆ ತಾಯಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದ. ಸೊ ಹೀಗೆ ಎಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ದ. ಆದ್ರೆ ಎಷ್ಟು ವರ್ಷ ಬದುಕದ? ಸಾಮಾನ್ಯ ಮಾನವರು ಒಂದು 80-90 ವರ್ಷ 100 ವರ್ಷ ಬದುಕ್ತಾರಲ್ಲ, ಅಷ್ಟು ಕೂಡ ಬದುಕಿಲ್ಲ. 50ನೇ ವರ್ಷಕ್ಕೆ ಸತ್ತೋಗ್ಬಿಟ್ಟ. 50 ವರ್ಷ ಅಷ್ಟೇನೆ. ಸೊ ಯಾವ ಡಾಕ್ಟರ್ಸು ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎಷ್ಟು ಅಹಂಕಾರದಿಂದ ಮೂರ್ತಿನ ತೆಗೆದುಬಿಟ್ಟು ನನ್ನನ್ನಿಟ್ಟು ಪೂಜೆ ಮಾಡು ಅಂತ ಹೇಳೋದು, ಆದ್ರೆ ಬದುಕಿದ್ನ ಇಲ್ಲ. ಸೊ ಹಾಗೇನೆ ಪ್ರಭುಪಾದರ ಒಂದು ಲೀಲೆ ನೆನಪು ಬರ್ತಾ ಇದೆ. ಪ್ರಭುಪಾದರನ್ನ ಭೇಟಿ ಆಗೋದಕ್ಕೆ ಒಬ್ಬರು ಬಂದಿದ್ರಂತೆ. ಅವ್ರು ಹೇಳಿದ್ರಂತೆ ನಾನೇ ಭಗವಂತ ಅಂತ ಹೇಳಿದ್ರಂತೆ. ಪ್ರಭುಪಾದ ಸುಮ್ನೆನೆ ಇದ್ರಂತೆ. ಓ ನೀವು ಭಗವಂತನ ಅಂತ ಕೇಳ್ಕೊಂಡು ಸರಿ ಹೀಗೆ ಚರ್ಚೆಗಳು ನಡೀತಾ ಇತ್ತು. ಪ್ರಭುಪಾದರು ಕೂಡ ಭಗವಂತ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಷಡೈಶ್ವರ್ಯಗಳಿದೆಯೋ ಅವನು ಅತಿ ಸುಂದರವಾಗಿರ್ಬೇಕು, ಜ್ಞಾನಿಯಾಗಿರ್ಬೇಕು, ವೈರಾಗಿಯಾಗಿರ್ಬೇಕು, ಶಕ್ತಿಯುತನಾಗಿರ್ಬೇಕು, ಪ್ರಸಿದ್ಧನಾಗಿರ್ಬೇಕು, ಎಲ್ಲ ಕೀರ್ತಿವಂತನಾಗಿರ್ಬೇಕು, ಶಕ್ತಿವಂತನಾಗಿರ್ಬೇಕು, ಇದಿದ್ರೆ ನಾನು ಭಗವಂತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ನಂಬ್ಲಿಲ್ಲ. ಸರಿ ತುಂಬಾ ಹೊತ್ತು ಹೀಗೆ ಡಿಸ್ಕಷನ್ ಮಾಡ್ತಾ ಇದ್ರು. ಅವನಿಗೆ ಜೋರ್ ಬಾತ್ರೂಮ್ ಯೂಸ್ ಮಾಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆಗ ಪ್ರಭುಪಾದ್ರು ಹೇಳ್ತಾರೆ ಬಾಗ್ಲಾಕ್ಬಿಡು ಅಂತ ಹೇಳ್ಬಿಟ್ಟು ತನ್ನ ಶಿಷ್ಯನಿಗೆ ಹೇಳ್ತಾರೆ, ಅರೆ ಇಷ್ಟೊತ್ತು ಭಗವಂತ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟು ತಡ್ಕೊಳಕ್ ಆಗಲ್ವಾ ಅಂತ ಕೇಳಿದಂತೆ. ಆಗ ಇಲ್ಲ, ನಾನ್ ಭಗವಂತ ಆದ್ರೆ ಇದೆಲ್ಲ ಸಾಮಾನ್ಯವಾಗಿ ಆಗುವಂತ ವಿಷಯಗಳಲ್ವಾ, ನಾನ್ ಹೇಗ್ ತಡ್ಕೊಂಡಿರ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಪ್ರಭುಪಾದ್ರು ಹೇಳ್ತಾರೆ ಅಂತ, ಹಾಗೆಲ್ಲ ಸಾಧ್ಯ ಇಲ್ಲ. ಭಗವಂತ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಪ್ರತ್ಯಕ್ಷ ಆಗ್ಬೋದು, ಏನ್ ಬೇಕಾದ್ರೂ ತಡಿಬಹುದು, ಯಾವ ಒಂದು ಅಂಗಾಂಗಗಳಿಂದ ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು, ಅಷ್ಟು ಕೂಡ ನಿನ್ಗಾಗಲ್ವಾ ಅಂತ ಕೇಳಿದ್ರಂತೆ. ಕಡೆಗೆ ಅವ್ನ ಕೈ ತಡಿಕಾದ, ಅಯ್ಯೋ ನಾನ್ ಭಗವಂತ ಅಲ್ಲ, ನನಗೆ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಂತೆ. ಹಾಗೆ ಪ್ರಭುಪಾದ್ರು ಸನ್ನೆ
ಮಾಡೋದಂತೆ ಬಿಡೋ ಅಂತ. ಸೊ ಒಳಗಡೆ ಹೋಗ್ಬಿಟ್ಮೇಲೆ ಪ್ರಭುಪಾದ ಹೇಳ್ದನಂತೆ ಹೊರಗಡೆಯಿಂದ ಚಿಲಕ ಹಾಕ್ಬಿಡು ಅಂತ. ಸೊ ಚಿಲಕ ಹಾಕ್ಬಿಟ್ಮೇಲೆ ಅವನು ಒಳಗಡೆಯಿಂದ ತಟ್ತಾ ಇದ್ದಾನೆ, ತನ್ನ ಕೆಲಸ ಮುಗಿಸ್ಕೊಂಡು ಬಂದು ಬಾಗಿಲು ತೆಗೀರಿ ಅಂತ. ಪ್ರಭುಪಾದ ಹೇಳಿದ್ರಂತೆ ಮತ್ತಿನ್ನೊಂದ್ಸಲ ಕನ್ಫರ್ಮ್ ಮಾಡು, ನೀನ್ ಭಗವಂತ ಆದ್ರೆ ಅಲ್ಲಿಂದ ನೀನ್ ಅದೃಶ್ಯ ಆಗ್ಬೇಕು, ಹೊರಗಡೆ ಪ್ರತ್ಯಕ್ಷ ಆಗ್ಬೇಕು. ಅದು ಸಾಧ್ಯ ಆಯ್ತು ಅಂತ ಹೇಳಿದ್ರೆ ನೀನು ಭಗವಂತ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ನು ಹೇಳದಂತೆ ಇಲ್ಲ ನಾನು ಭಗವಂತ ಅಲ್ಲ, ನಾನು ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಬಾತ್ರೂಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ಹೊರಗಡೆಯಿಂದ ಬಾಗಿಲು ತೆಗಿರಿ ಅಂತ. ಈ ರೀತಿಯಲ್ಲಿ ಪ್ರಭುಪಾದರು ಕೂಡ ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನಮ್ಗೆ. ಸೊ ಇದರಿಂದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಭಗವಂತನಿಗೆ ಸಮಾನ ಯಾರು ಇಲ್ಲ, ಅವರಿಗಿಂತ ಉತ್ತಮರಾದವರು ಮಹಾನಾದವರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಭಗವಂತನಿಗೆ ಯಾವುದೇ ಕೆಲಸ ಮಾಡ್ಬೇಕಾಗಿಲ್ಲ ಅಲ್ವಾ. ಶ್ರುತಿ ಸ್ಮೃತಿ ಎಲ್ಲಾದ್ರಲ್ಲೂ ನೋಡಿದ್ರೆ ಕೂಡ ನೋಡಿ, ಶ್ರುತಿಗಳಂದ್ರೆ ಏನು, ಶ್ರುತಿ ಮಂತ್ರಗಳಿಂದ ಅಲ್ವಾ, ಅಂದ್ರೆ ವೇದಗಳು. ಈ 4 ವೇದಗಳೇನಿದೆ, ಬ್ರಹ್ಮನ 4 ಮುಖಗಳಿಂದ ಬಂದಂತ ಎಲ್ಲಾ ವೇದಗಳಿಂದ ಎಲ್ಲವನ್ನೂ ನಾವು ನೋಡಿದ್ರು ಕೂಡ, ಋಕ್ ಸಾಮ ಯಜುರ್ ವೇದ ಎಲ್ಲವನ್ನೂ ನಾವು ನೋಡಿದ್ರು ಕೂಡ ಎಲ್ಲೂ ಕೂಡ ಭಗವಂತನಿಗೆ ಈ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲೂ ಬರೋದಿಲ್ಲ. ಸೊ ಭಗವಂತನಿಗೆ ಏನೊಂದು ಶೆಡ್ಯೂಲ್, ನೀನು ಇಂಥ ಸಮಯಕ್ಕೆ ಇಂತಿಂತ ಕೆಲಸ ಮಾಡ್ಬೇಕು ಅಂತ ಯಾರು ಹೇಳೋದೇ ಇಲ್ಲ. ಅವ್ರದ್ದು ಪ್ರೋಟೋಕಾಲ್ಸ್ ಎಲ್ಲ ಏನು ಇರಲ್ಲ. ಅವನಿಗೆ ಏನ್ ಬೇಕಾದ್ರೂ ಎಂತ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ನಡ್ಕೊಳ್ಬೋದು, ಸ್ವ ಇಚ್ಛೆಯಿಂದ ನಡ್ಕೊಳ್ಬೋದು. ಅದಕ್ಕೆ ಸರ್ವತಂತ್ರ, ಸ್ವತಂತ್ರ ಮತ್ತೆ ಪರಿಪೂರ್ಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ವೇದಗಳಲ್ಲಿ ಕೂಡ ಏನ್ ಹೇಳ್ತಾರೆ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಸೊ ಎಲ್ಲ ಪೂರ್ಣ, ಸಂಪೂರ್ಣ. ಭಗವಂತ ಯಾವಾಗ್ಲೂ ಪೂರ್ಣ ಅಂತ ಹೇಳ್ತಾರೆ. ಪೂರ್ಣದಿಂದ ಪೂರ್ಣವನ್ನ ತೆಗೆದ್ರು ಕೂಡ ಮತ್ತೆ ಪೂರ್ಣ ಹಾಗೆ ಉಳಿಯುತ್ತೆ, ಅದೇ ಭಗವಂತ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ನೀವು ನೋಡ್ಬೋದು, ಎಷ್ಟು ಎಲ್ಲಾ ರೀತಿಯಲ್ಲಿ ಭಗವಂತನನ್ನ ಹೊಗಳಿ ಹಾಡಿದ್ದಾರೆ. ಹಾಗೆ ಭಗವಂತ ಸ್ವಯಂ ತಾನು ಏನಂತ ಹೇಳ್ಬಿಟ್ಟು ತನ್ನ 10ನೇ ಅಧ್ಯಾಯದಲ್ಲಿ ಎಲ್ಲದರಲ್ಲೂ ಕೂಡ ಸಿದ್ಧಪಡಿಸಿದ್ದಾರೆ ಅಲ್ವಾ. ಹೀಗೆ ಎಲ್ಲ ವೇದಗಳಿಂದ ಕೂಡ ಭಗವಂತನನ್ನ ಅರ್ಥಕೊಳ್ಳೋದಿಕ್ಕೆ ಇದನ್ನೆಲ್ಲ ಇರೋದು. ಅದರ ಒಂದು ಸಾರಾಂಶ ಭಗವಂತನನ್ನ ತಿಳ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ನಾವು ನೋಡಿದ್ರೆ ಶಿವ ತ್ರಿಶೂಲ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಇಂದ್ರ ತನ್ನ ವಜ್ರಾಯುಧವನ್ನು ಇಟ್ಕೊಂಡಿರ್ತಾರೆ. ಯಾವುದೇ ದೇವತೆಗಳು ತಗೊಂಡ್ರಿ, ಸೊ ಅವರೆಲ್ಲ ಕೂಡ ಯಾವುದೋ ಒಂದು ಆಯುಧಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಭಗವಂತ ಶ್ರೀಕೃಷ್ಣ ಕೊಳಲನ್ನ ಇಟ್ಕೊಂಡಿರ್ತಾರೆ. ಸೊ ಯಾವಾಗ್ಲೂ ಕೊಳಲ ಆ ಧ್ವನಿಯನ್ನ ಮಾಡ್ತಾ ಆನಂದಿಸ್ತಾ ಇರ್ತಾರೆ, ಅವ್ರಿಗೇನ್ ಕೆಲ್ಸ ಇಲ್ಲ. ಸೊ ಹಾಗಾಗಿ ಅವರು ರಸರಾಜ, ಆದ್ರಿಂದ ರಾಸ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ತಾನ ಇಚ್ಛೆಯ ಪ್ರಕಾರ ಭಗವಂತ ಬಂದು ಭಕ್ತರನ್ನ ಕಾಪಾಡೋದಕ್ಕೋಸ್ಕರನೇ ಬರ್ತಾರೆ ಹೊರತು ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ಅವ್ರೇನ್ ಬರ್ಬೇಕಾಗಿಲ್ಲ. ಆದ್ರೆ ಭಕ್ತರಿಗೆ ಸಂತೋಷ ಕೊಡೋದಕ್ಕೆ, ಅವರಲ್ಲಿರುವಂತ ಒಂದು ನಂಬಿಕೆನ ಉಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಭಗವಂತ ಸ್ವ ಇಚ್ಛೆಯಿಂದ ಪ್ರಕಟರಾಗ್ತಾ ಇರ್ತಾರೆ. ಸೊ ವಿಧವಾದಂತ ಶಸ್ತ್ರಗಳನ್ನ ಹೊಂದಿರಂತ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ ಸದಾ ಹೊಗಳಿ ಹಾಡ್ತಾ ಇರ್ತಾರೆ. ಹೀಗಾಗಿ ನಾವು ತಿಳ್ಕೊಳ್ಬಹುದು ದೇವತೆಗಳ ಸ್ಥಾನ ಏನು, ಭಗವಂತನ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಉದಾಹರಣೆಗಳು ಸಾಕು ಅನ್ಕೊಳ್ತೀನಿ. ಸೊ ದೇವತೆಗಳೆಲ್ಲ ಭಗವಂತನನ್ನ ಪೂಜಿಸ್ತಾರೆ, ಭಗವಂತ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ಅಲ್ವಾ. ಸೊ ಎಲ್ಲಾ ಯಜ್ಞಗಳ ಅಧಿಪತಿ, ಯಜ್ಞಾಧಿಪತಿ ಶ್ರೀ ಕೃಷ್ಣ. ಸೊ ಯಾವ್ದಾದ್ರೂ ನಾವು ಪೂಜೆಗಳು ಮಾಡ್ಲಿ ಕಡೆಗೆ ಶ್ರೀ ಕೃಷ್ಣಾರ್ಪಣಂ ಅಂತ ಹೇಳ್ತೀವಲ್ವಾ. ಸೊ ಹೀಗೆ ಎಲ್ಲಾ ದೇವತೆಗಳಿಗೆ ಅಧಿಪತಿ ಭಗವಂತ. ಸೊ ಎಲ್ಲಾ ದೇವತೆಗಳನ್ನ ಕಂಟ್ರೋಲ್ ಮಾಡ್ತಾ ಇರೋರು ಕೂಡ ಭಗವಂತ ಅಂತ ಆಯ್ತು. ಸೊ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಭಗವಂತನ ಬಗ್ಗೆ ಪೂರ್ತಿಯಾಗಿ ಬ್ರಹ್ಮ ಹೊಗಳಿ ಹಾಡಿದ್ದಾರೆ. ಸೊ ಭಗವಂತ ತನ್ನ ಯಾವುದೇ ಅಂಗಾಂಗಗಳಿಂದ ಯಾವುದೇ ಕೆಲಸಗಳನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೂಡ ಅದರಲ್ಲಿ ಎಲ್ಲ ವಿವರಣೆಗಳು ಇದೆ. ಸೊ ನೆಕ್ಸ್ಟ್ ಒಂದು ಟಾಪಿಕ್ಗೆ ಹೋಗೋಣ. ಸೊ ಭಗವಂತ ಅಸಮೂರ್ಧ್ವ ಅಂತ ಹೇಳ್ಬಿಟ್ಟು ನಾವಿಷ್ಟೊತ್ತೆ ತಿಳ್ಕೊಂಡ್ವಿ. ಎಲ್ಲಾ ದೇವತೆಗಳು ಕೂಡ ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಹಾಗೆ ಪೂಜಿಸ್ತಾ ಇರ್ತಾರೆ. ಭಗವಂತನಿಂದನೇ ಪಡೆದಂತಹ ಒಂದು ಶಕ್ತಿಗಳಿಂದ ಬೇರೆಯವರಿಗೆ ವರಗಳನ್ನ ಕೊಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಕೃಷ್ಣ ಆತ್ಮ ರಾಮ ಅಂತ ಕೂಡ ನೆಕ್ಸ್ಟ್ ಒಂದು ಟಾಪಿಕ್ ಅಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಇನ್ನ ಸರಿ ಆಗೋದು. ಓಕೆ, ಕೃಷ್ಣ ಆತ್ಮಾರಾಮ. ಸೊ ಭಗವಂತ ಅವಾಗ್ಲೇ ಪ್ರಭುಪಾದರಲ್ಲಿ ಹೇಳಿದಾಗೆ ತನ್ನ ಗರ್ಭದಿಂದ ತನ್ನ ಲಕ್ಷ್ಮಿಯ ಗರ್ಭದಿಂದ ಬ್ರಹ್ಮನನ್ನ ಪಡೆದಿಲ್ಲ, ಆದ್ರೆ ತನ್ನ ನಾಭಿಕಮಲದಿಂದನೇ ಪಡೆದ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅಂತ ಲಕ್ಷ್ಮಿ ಎಲ್ಲಿಂದ ಉದ್ಭವ ಆದ್ರು? ಸೊ ಸಮುದ್ರ ತನಗೆ ಅಲ್ವಾ. ತಾನು ಹುಟ್ಟಿದಾಗ
ತನಗೆ ಒಂದು ಸ್ವಯಂವರವನ್ನು ಏರ್ಪಾಡು ಮಾಡ್ತಾರೆ. ಅದರಲ್ಲಿ ಎಲ್ಲ ದೇವತೆಗಳು ಇರ್ತಾರೆ. ಆದ್ರೆ ಎಲ್ಲರಲ್ಲೂ ಕೂಡ ಏನೋ ಒಂದು ಲೋಪವನ್ನು ಹುಡುಕಿ ನನಗೆ ಇವ್ರು ಬೇಡ 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 ಅಂತ ಹೇಳ್ತಾರೆ ಅಂತ ಹೇಳಿ ಕಡೆಗೆ ವಿಷ್ಣುವನ್ನ ಹೋಗಿ ಆ ವಿಷ್ಣುವಿಗೆ ವರಮಾಲೆನ ಹಾಕಿ ಮದುವೆ ಮಾಡ್ಕೊಳ್ತಾರೆ. ಅವರಲ್ಲೂ ಕೂಡ ಒಂದು ಲೋಪ ಇದೆ. ಏನಂದ್ರೆ ತನ್ನ ಭಕ್ತರು ಕರೆದಿದ ತಕ್ಷಣ ತನ್ನನ್ನ ಬಿಟ್ಟು ಹೊರಟೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೂಡ ಇದೊಂದೇ ಒಂದು ಲೋಪ ಇರೋದು, ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತನನ್ನ ಆರಿಸ್ಕೊಳ್ತಾರೆ. ಅತಿ ಉತ್ತಮರಾದವರನ್ನ ಆರಿಸ್ಕೊಳ್ತಾರೆ. ಸೊ ಹೀಗೆ ತನ್ನ ಸೇವೆಯನ್ನ ಭಗವಂತನಿಗೆ ಕೊಡೋದಕ್ಕೋಸ್ಕರ ಆಕೆ ಯಾವಾಗ್ಲೂ ಉತ್ಸುಕರಾಗಿರ್ತಾಳೆ. ನಾವು ಬ್ರಹ್ಮ ಸಮ್ಮತಿಯಲ್ಲಿ ನೋಡಿದ್ರೆ ಏನು ಸಹಸ್ರಾರು ಲಕ್ಷ್ಮಿಗಳು, ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ, ಲಕ್ಷ ಗಟ್ಟಲೆ ಇರೋಂತ ಲಕ್ಷ್ಮಿಗಳು ಭಗವಂತನ ಸೇವೆ ಮಾಡೋದಕ್ಕೆ ಯಾವಾಗ್ಲೂ ಉತ್ಸುಕರಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಲಕ್ಷ್ಮಿಯನ್ನ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಏನು ಬೇಕಾದಷ್ಟು ಮೊನ್ನೆ ತಾನೇ ವರಮಹಾಲಕ್ಷ್ಮಿ ನಡೀತಲ್ವಾ, ಬರೀ ಲಕ್ಷ್ಮಿನಿಟ್ಟೆ ಎಲ್ಲರೂ ಪೂಜೆ ಮಾಡಿದ್ರು, ಆದ್ರೆ ನಾರಾಯಣನ ಮರ್ತೋದ್ರು. ಹಾಗಾಗಿ ಲಕ್ಷ್ಮಿನ ಮಾತ್ರ ಪೂಜಿಸಿದ್ರೆ ಆಕೆ ಚಂಚಲಾಗಿರೋದನ್ನ ಹೊರಟೋಗ್ತಾಳೆ. ಆದ್ರೆ ನಾರಾಯಣನ ಜೊತೆಗಿಟ್ಟು ಪೂಜಿಸಿದ್ರೆ ಆಕೆ ಯಾವಾಗ್ಲೂ ಭಗವಂತನ ಪಾದದಾಸಿಯಾಗಿ ಇರೋದ್ರಿಂದ ಆಕೆ ಅಲ್ಲಿ ಉಳಿಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಂಥ ಲಕ್ಷ್ಮಿ ಎಷ್ಟೋ ತಪಸ್ಸು ಮಾಡಿ ವೃಂದಾವನದ ರಾಸಲೀಲೆಗಳಿಗೆ ಪ್ರವೇಶ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು. ಸೊ ಆದ್ರೆ ಸಾಧ್ಯನೇ ಆಗ್ಲಿಲ್ಲ. ಲಕ್ಷ್ಮಿಗೆ ಕೂಡ ವೃಂದಾವನದ ರಾಸಲೀಲೆನಲ್ಲಿ ಎಂಟ್ರಿ ಕೊಡ್ಲೇ ಇಲ್ಲ. ಸೊ ಭಗವಂತನ ಹತ್ರ ಲಕ್ಷ್ಮೀದೇವಿ ಕೇಳ್ತಾರಂತೆ, ನನಗೂ ವೃಂದಾವನದಲ್ಲಿ ಜಾಗ ಕೊಡಿ ಅಂತಾಗ ಭಗವಂತ ಹೇಳ್ತಾರಂತೆ, ಅಲ್ಲಿ ಮಾತ್ರ ಕೊಡಕ್ ಆಗಲ್ಲ ಅಂತ. ಹಾಗಾದ್ರೆ ನನಗೆ ಎಲ್ಲಿ ಸ್ಥಾನ ಕೊಡ್ತೀರಾ ಅಂತ ಕೇಳಿದಾಗ ಭಗವಂತ ಹೇಳಿದ್ರಂತೆ, ನಾನು ನಿನಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಡ್ತೀನಿ ಅಂತ. ಸೊ ಹಾಗಾಗಿ ಶ್ರೀವತ್ಸ ರೂಪದಲ್ಲಿ ಭಗವಂತನ ಹೃದಯದ ಅರಸಿಯಾಗಿ ಲಕ್ಷ್ಮಿ ಕೂತಿದ್ದಾರೆ. ಸೊ ಸಮುದ್ರ ತನೆಯಾಗಿರಂತ ಆ ಲಕ್ಷ್ಮಿ ಭಗವಂತನನ್ನ ಮದುವೆ ಮಾಡ್ಕೊಂಡು ಭಗವಂತನ ಆ ಒಂದು ಲೋಕದಲ್ಲಿ, ವೈಕುಂಠ ಲೋಕಗಳಲ್ಲಿ ಭಗವಂತನ ಪಾದ ಸೇವೆಯನ್ನ ಮಾಡ್ತಾ, ಅಲ್ಲಿ ಏನೇ ಕೊಳೆ ಇಲ್ಲ ಅಂತ ಹೇಳಿದ್ರು ಕೂಡ ತಾನೇ ಪರಿಕೆಯನ್ನ ತಗೊಂಡು ಅಲ್ಲಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ತಾ ಭಗವಂತನ ಸೇವೆನಲ್ಲಿ ಎಷ್ಟು ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಅಂತ ಒಂದು ಲಕ್ಷ್ಮಿನ ಎಲ್ಲರೂ ಬಯಸ್ತಾರೆ. ಆದ್ರೆ ಯಾರಿಗೂ ಕೂಡ ಲಕ್ಷ್ಮಿ ಸಿಗದೆ, ತಾನು ಮಾಡ್ಬೇಕಾಗಿಲ್ಲ ಯಾವುದೇ ಕೆಲಸ ಅಲ್ಲಿ ವೈಕುಂಠದಲ್ಲಿ ಮಾಡ್ಬೇಕಾಗಿಲ್ಲ, ಭಗವಂತನಿಗೂ ಕೂಡ ಬೇರೆ ಆಕೆಯಿಂದ ಸೇವೆ ಬೇಕಾಗಿಲ್ಲ. ಆದ್ರೆ ಲಕ್ಷ್ಮಿಗೆ ಬೇಕು ಭಗವಂತನ ಒಂದು ಸಂಘ, ಭಗವಂತನ ಒಂದು ಸೇವೆ. ಹಾಗಾಗಿ ನಾವು ಕೂಡ ಭಗವಂತನ ಸೇವೆನಲ್ಲಿ ಉತ್ಸುಕರಾಗಿ ಭಾಗವಹಿಸ್ಬೇಕು. ಆಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ ನಮ್ಮ ಭಗವಂತ ಏನಾದ್ರೂ ಹೇಳಿದ್ರೆ ಅದನ್ನೆಲ್ಲ ದೇವತೆಗಳು ಮಾಡ್ತಾರಲ್ವಾ. ಸೊ ಹಾಗೇನೆ ಗುರುಗಳು ಕೂಡ ನಮ್ಗೆ ಹೇಳಿದಾಗ ನಾವು ಅದನ್ನ ಪಾಲನೆ ಮಾಡ್ಬೇಕು. ಇದರಿಂದ ನೋಡಿ, ಭಗವಂತ ಏನು ಕೇಳಿಲ್ಲ, ಆದ್ರೆ ಕೇಳಿದ್ದೇನು ಪತ್ರ ಪುಷ್ಪ ಫಲಂ ತೋಯಂ, ಇಷ್ಟು ಕೊಡ್ರಿ, ಭಕ್ತಿಯಿಂದ ಕೊಡ್ರಿ ಸಾಕು ಅಂತ ಹೇಳಿದ್ರು. ಆದ್ರೆ ಭಗವಂತ ಏನಕ್ಕೆ ಕೇಳಿದ್ರು? ಅಷ್ಟಾದ್ರೂ ನಾವು ಕೊಡೋದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಪಾಪ ಕಾರ್ಯಗಳಿಂದ ನಾವು ದೂರ ಆಗಿ ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಗುರುಗಳು ನಮ್ಗೆ ಯಾವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, 16 ಮಾಡಿ ಜಪ ಮಾಡ್ರಿ, 4 ನಿಯಮಗಳನ್ನ ಪಾಲನೆ ಮಾಡ್ರಿ, ಭಗವಂತನ ದರ್ಶನಕ್ಕೆ ಹೋಗ್ರಿ, ಸೇವೆ ಮಾಡ್ರಿ, ಇದೆಲ್ಲ ಹೇಳಿದಾಗ ಯಾರಿಗೆ ನಮ್ಮ ಗುರುಗಳಿಗೆ ಏನಾದ್ರೂ ಉಪಯೋಗ ಆಗತ್ತಾ ಅದರಿಂದ? ಸೊ ಭಗವದ್ಗೀತಾ ಓದಿ, ಭಾಗವತ ಓದಿ, ಕ್ಲಾಸಸ್ ಅಟೆಂಡ್ ಮಾಡಿ, ಪ್ರಚಾರ ಮಾಡಿ, ಇದರಿಂದ ಏನಾಗತ್ತೆ, ನಮ್ಮ ಜನ್ಮಗಳು ಸಾರ್ಥಕ ಆಗತ್ತೆ ಅಷ್ಟೇ ಹೊರತು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಏನು ಉಪಯೋಗ ಇಲ್ಲ. ಸೊ ಆಗಬೇಕಾಗಿದ್ದು ಏನು ಇಲ್ಲ, ಯಾಕಂದ್ರೆ ಅವ್ರ ಸಾಧನೆ ಮಾಡ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಆದ್ರೆ ನಾವು ಏನಾದ್ರೂ ಕೊಡೋದ್ರಿಂದ ಅಥವಾ ನಾವು ನಮ್ಮ ಜೀವನದ ಸಮಯವನ್ನ ಅಥವಾ ನಮ್ಮ ಪರಿಶ್ರಮವನ್ನ ಅವ್ರಿಗೋಸ್ಕರ ಮುಡುಪಾಗಿಡೋದ್ರಿಂದ ನಮ್ಮ ಜೀವನವನ್ನ ನಾವು ಸಾರ್ಥಕ ಮಾಡ್ಕೊಳ್ಬಹುದು. ಸೊ ನಿನ್ನೆ ನೋಡಿರೋಂತ ಎಲ್ಲ ಕೀರ್ತನ್ ಮೇಳ ಆಗಿರ್ಬೋದು ಅಥವಾ ಅಭಿಷೇಕಗಳಾಗಿರ್ಬೋದು, ಇವೆಲ್ಲ ಕೂಡ ನಮ್ಗೆ ಗೋಲೋಕ ವೃಂದಾವನದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇನ್ನು ಈ ಕ್ಲಾಸ್ಗೆ ನಾವು ವಿರಾಮ ತಗೊಳ್ಳೋಣ. ಹರೇ ಕೃಷ್ಣ. ಸೊ ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸಿ, ಏನಾದ್ರೂ ಒಳ್ಳೆ ವಿಷಯಗಳು ಏನಾದ್ರೂ ನಿಮ್ಮ ಹೃದಯದವರೆಗೂ ಬಂದಿದ್ರೆ ಅದು ನನ್ನ ಗುರು ಮಹಾರಾಜರ ಶಿಕ್ಷಾ ಗುರುಗಳ ಒಂದು ಕೃಪೆಯಿಂದ ಮಾತ್ರ ಅದನ್ನು ನೀವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಕೂಡ ಏನ್ ಹೇಳಿದ್ದೀನಿ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗೋ ತರ ಭಗವಂತನ ಹತ್ರ ಪ್ರಾರ್ಥಿಸ್ಕೊ. ಹರೇ ಕೃಷ್ಣ. ಥ್ಯಾಂಕ್ ಯು.